ಸೂರ್ಯಾಸ್ತದ ನಂತರ ಈ 10 ಕೆಲಸಗಳನ್ನು ಮಾಡಿದರೆ ನೀವು ಪಶ್ಚಾತ್ತಾಪ ಪಡುತ್ತೀರಿ ಮತ್ತು ಅದು ದೊಡ್ಡ ನಷ್ಟವನ್ನು ಉಂಟುಮಾಡುತ್ತದೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯಾಸ್ತದ ನಂತರ ಮಾಡಬಾರದ ಕೆಲವು ಕೆಲಸಗಳಿವೆ. ಅವುಗಳನ್ನು ಮಾಡುವುದರಿಂದ ಮನೆಯಲ್ಲಿ ರೋಗಗಳು, ದುಃಖ ಮತ್ತು ಸಂಕಟಗಳು ಉಂಟಾಗುತ್ತವೆ ಮತ್ತು ಲಕ್ಷ್ಮೀದೇವಿಯ ಕೋಪವೂ ಉಂಟಾಗುತ್ತದೆ. ಅಪ್ಪಿತಪ್ಪಿಯೂ ಮಾಡಬಾರದ ಇಂತಹ 10 ಕಾರ್ಯಗಳ ಬಗ್ಗೆ ನೀವು ತಿಳಿಯಿರಿ, ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡುತ್ತೀರಿ. 1. ಉಗುರು, ಕೂದಲು ಮತ್ತು ಗಡ್ಡವನ್ನು ಕತ್ತರಿಸುವುದು. ನಂಬಿಕೆಯ ಪ್ರಕಾರ ರಾತ್ರಿಯಲ್ಲಿ ಕೂದಲು ಕತ್ತರಿಸಬಾರದು ಮತ್ತು ಶೇವಿಂಗ್ ಮಾಡಬಾರದು ಎಂದು ಹೇಳಲಾಗುತ್ತದೆ. ಇದು ಋಣಾತ್ಮಕ ಪರಿಣಾಮ ಬೀರುವುದರಿಂದ ನಿಮಗೆ ಸಾಲವು ಹೆಚ್ಚಾಗುತ್ತದೆ. 2. ಮರಗಳು ಮತ್ತು ಗಿಡಗಳನ್ನು ಮುಟ್ಟುವುದು ಅಥವಾ ನೀರುಣಿಸುವುದು. ಸೂರ್ಯಾಸ್ತದ ನಂತರ ಮರಗಳನ್ನು ಮುಟ್ಟುವುದು, ಅವುಗಳ ಎಲೆಗಳನ್ನು ಕೀಳುವುದು ಅಥವಾ ನೀರು ಹಾಕುವುದು ಸರಿಯಲ್ಲ. ನಂಬಿಕೆಯ ಪ್ರಕಾರ ಅವರು ಸೂರ್ಯಾಸ್ತದ ನಂತರ ಮಲಗುತ್ತಾರೆ. ಸೂರ್ಯಾಸ್ತದ ನಂತರ ತಪ್ಪಾಗಿಯೂ ತುಳಸಿ ಗಿಡವನ್ನು ಮುಟ್ಟಬಾರದು. 3. ಸೂರ್ಯಾಸ್ತದ ನಂತರ ಮೊಸರನ್ನು ಸೇವಿಸಬಾರದು, ಏಕೆಂದರೆ ಇದು ತಂಪಾಗಿಸುವ ಪರಿಣಾಮವನ್ನು ಹೊಂದಿದೆ. ಇದಲ್ಲದೆ ಮೊಸರು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಆದರೆ ಶುಕ್ರನನ್ನು ಸಂಪತ್ತು, ಸಮೃದ್ಧಿ, ಆಕರ್ಷಣೆ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯ ಮತ್ತು ಶುಕ್ರನ ನಡುವೆ ಸ್ನೇಹದ ಭಾವನೆ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯಾಸ್ತದ ನಂತರ ಇದನ್ನು ಸೇವಿಸುವುದರಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. 4. ಬಟ್ಟೆ ಒಗೆಯುವುದು ಮತ್ತು ಒಣಗಿಸುವುದು. ಸೂರ್ಯಾಸ್ತದ ನಂತರ ಬಟ್ಟೆ ಒಗೆಯುವುದು ಮತ್ತು ಒಣಗಿಸುವುದು ಸರಿಯಲ್ಲ. ಈ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಯು ಆಕಾಶದಿಂದ ಪ್ರವೇಶಿಸುತ್ತದೆ. ಇದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಇದು ಬಟ್ಟೆಗಳ ಮೇಲೆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. 5. ಆಹಾರವನ್ನು ತೆರೆದಿಟ್ಟುಕೊಳ್ಳುವುದು. ಸೂರ್ಯಾಸ್ತದ ನಂತರ ಆಹಾರ ಅಥವಾ ನೀರನ್ನು ತೆರೆದಿಡಬಾರದು, ಅವುಗಳನ್ನು ಮುಚ್ಚಿಡಬೇಕು. ನಂಬಿಕೆಯ ಪ್ರಕಾರ ಅದನ್ನು ತೆರೆದಿರುವುದು ಅದರ ನಕಾರಾತ್ಮಕ ಗುಣಗಳನ್ನು ಹೆಚ್ಚಿಸುತ್ತದೆ. 6. ಗುಡಿಸಿ ಒರೆಸಬೇಡಿ. ನಂಬಿಕೆಯ ಪ್ರಕಾರ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಬಾರದು ಅಥವಾ ಸ್ವಚ್ಛಗೊಳಿಸಬಾರದು. ಸೂರ್ಯಾಸ್ತದ ನಂತರ ಗುಡಿಸುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ. 7. ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದು. ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ದುರಾದೃಷ್ಟವು ನಿಮಗೆ ಸಂಭವಿಸುತ್ತದೆ. ಇದು ಸ್ಥೂಲಕಾಯತೆ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಸಹ ಉಂಟುಮಾಡುತ್ತದೆ. 8. ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತದ ನಂತರ ದಹನವನ್ನು ಎಂದಿಗೂ ಮಾಡಬಾರದು. ಹೀಗೆ ಮಾಡುವುದರಿಂದ ಮುಂದಿನ ಜನ್ಮದಲ್ಲಿ ವ್ಯಕ್ತಿಯು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇದಲ್ಲದೆ ಅವನ ದೇಹದ ಭಾಗಗಳು ಮುಂದಿನ ಜನ್ಮದಲ್ಲಿ ಹಾನಿಗೊಳಗಾಗಬಹುದು. 9. ಸೂರ್ಯಾಸ್ತದ ನಂತರ ಹಾಲು, ಮೊಸರು, ಸಕ್ಕರೆ, ಉಪ್ಪು ಇತ್ಯಾದಿಗಳನ್ನು ಯಾರಿಗೂ ದಾನ ಮಾಡಬಾರದು ಅಥವಾ ನೀಡಬಾರದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿ ಆ ವ್ಯಕ್ತಿಯೊಂದಿಗೆ ಹೋಗುತ್ತದೆ. 10. ಅನೇಕ ಜನರು ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ನಂತರ 2 ಬಾರಿ ಸ್ನಾನ ಮಾಡುತ್ತಾರೆ. ನೀವು ಸೂರ್ಯಾಸ್ತದ ನಂತರ ಸ್ನಾನ ಮಾಡುತ್ತಿದ್ದರೆ ಹಣೆಯ ಮೇಲೆ ಶ್ರೀಗಂಧವನ್ನು ಹಚ್ಚಬೇಡಿ. ರಾತ್ರಿ ಸ್ನಾನ ಮಾಡುವುದರಿಂದ ಚಳಿಯ ತೀವ್ರತೆ ಹೆಚ್ಚುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.